ನಮಸ್ಕಾರ ನನ್ನ ಪ್ರೀತಿಯ ಬಂಧುಗಳೇ, ನಾನೇ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ. ಎಲ್ಲರೂ ಕೂಡ ಪೋಲೋ ಕಾರ್ದು ವಿಡಿಯೋ ಮಾಡಿ ಅಂತಿದ್ರಿ. ಸೊ ನಿಮಗೋಸ್ಕರ ಇವತ್ತು ಪೋಲೋ ಕಾರ್ದು ವಿಡಿಯೋ ಮಾಡ್ತಾ ಇದ್ದೀನಿ. ಮೈಸೂರು, ಬೆಂಗಳೂರು, ಸಾಧ್ಯವಾದರೆ ಹಾಸನ, ಈ ಮೂರು ಕಡೆ ಎಲ್ಲೆಲ್ಲಿ ಪೋಲೋ ಇದೆ ಮತ್ತು ಏನು ಬಜೆಟಲ್ಲಿದೆ ಎಲ್ಲನೂ ಕೂಡ ನಾನು ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಂಡು ಬನ್ನಿ ವಿಡಿಯೋ ಶುರು ಮಾಡೋಣ. ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಸಾದತ್ ಕಾರ್ಸ್ ಅಂಡ್ ನಾನೇ ಸಂಚಾರಿ ವಿಡಿಯೋಸ್. ಇವತ್ತು ನಮ್ಮ ಮುಂದೆ ಒಂದು ವೋಲ್ಕ್ಸ್ವ್ಯಾಗನ್ ಪೋಲೋ ಇದೆ, ಪೆಟ್ರೋಲ್ ಇಂಜಿನ್ ಅಲ್ಲಿ ಇದೆ ಅಂಡ್ ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಇದೆ ಈ ಗಾಡಿ. ಇವತ್ತು 2010 ಮಾಡೆಲ್ ಪೆಟ್ರೋಲ್ ಇಂಜಿನ್ ಇದೆ. ಗಾಡಿ ನೋಡ್ತಿರ್ಬೋದು, ಪ್ಯೂರ್ KA ರಿಜಿಸ್ಟ್ರೇಷನ್ ವೆಹಿಕಲ್ ಇದೆ ಅಂಡ್ ಜಸ್ಟ್ 79,000 ಕಿಲೋಮೀಟರ್ಸ್ ಓಡಿದೆ. ಅಂಡ್ ಗಾಡಿ ಬಾಡಿ ಲೈನ್ ನೋಡ್ತಿರ್ಬೋದು, ಮಿಂಟ್ ಕಂಡೀಷನ್ ಅಲ್ಲಿ ಇದೆ ಗಾಡಿ ಅಂತ ಹೇಳ್ಬೋದು. ಇಂಟೀರಿಯರ್ ಅಲ್ಲಿ ನಿಮಗೆ AC ಪವರ್ ಸ್ಟೀರಿಂಗ್, ಫ್ರಂಟ್ ಟು ಪವರ್ ವಿಂಡೋಸ್ ಬರುತ್ತೆ ಅಂಡ್ ಮ್ಯೂಸಿಕ್ ಸಿಸ್ಟಮು ಇದೆ. ಅಂಡ್ ಕಂಪನಿ ಫಿಟೆಡ್ ಲೆದರ್ ಸೀಟ್ಸ್ ಕೂಡ ನೋಡಬಹುದು ಗಾಡಿಯಲ್ಲಿ. ಅಂಡ್ ಬ್ಯಾಕ್ ಅಲ್ಲಿನೂ ನೋಡಬಹುದು, ವೆಲ್ ಮೇಂಟೈನ್ಡ್ ಆಗಿದೆ ರೇರ್ ಬ್ಯಾಕ್ ಸೈಡ್ ಗಾಡಿದು. ಟೈರ್ ಕಂಡೀಷನ್ ಕೂಡ 70% ಅಂಡ್ ಅಬವ್ ಇದೆ ಗಾಡಿಯಲ್ಲಿ. ಅಂಡ್ ಈ ಗಾಡಿದು ಪ್ರೈಸ್ ಕೋಟ್ ಮಾಡಿರೋದು ಜಸ್ಟ್ ಫಾರ್ 2,75,000 ಅಂತ. ಸೊ ಮತ್ತೊಂದ್ಸಲಿ ಕೇಳಿ, 2,75,000ಗೆ ಬ್ಯಾಂಗ್ಳೂರ್ ಗಾಡಿ ಸಿಗ್ತಾ ಇದೆ. ಡೆಲ್ಲಿ ವೆಹಿಕಲ್, ಹರಿಯಾಣ ವೆಹಿಕಲ್ ಇಲ್ಲ ಇದು. ಅಂಡ್ ನಮ್ಮ ಚಾನೆಲ್ ನೋಡ್ಕೊಂಡು ಬಂದಿರೋ ಅವ್ರಿಗೆ ಬೆಸ್ಟ್ ಅಂಡ್ ಫೈನಲ್ ಡೀಲ್ ಈ ಗಾಡಿಗೆ ಒಂದು ಕಿಲ್ಲರ್ ಪ್ರೈಸ್ ಅಲ್ಲಿ ಕೊಡೋಣ. 2,50,000ಗೆ ಅಲಾಂಗ್ ವಿತ್ ಟ್ರಾನ್ಸ್ಫರ್ ಕೊಡೋಣ ವೋಲ್ಕ್ಸ್ವ್ಯಾಗನ್ ಪೋಲೋ. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವ್ರ ಹತ್ರ 4 ಪೋಲೋ ಇರುತ್ತೆ. ಬ್ಲೂ ಕಲರ್ ಅಲ್ಲಿ 2 ಗಾಡಿ ಇರುತ್ತೆ, ರೆಡ್ ಕಲರ್ ಅಲ್ಲಿ ಒಂದಿರುತ್ತೆ, ಮತ್ತೆ ವೈಟ್ ಕಲರ್ ಅಲ್ಲೂ ಕೂಡ ಅವೈಲೇಬಿಲಿಟಿ ಇರುತ್ತೆ. ಪೆಟ್ರೋಲ್, ಡೀಸೆಲ್ ಮತ್ತೆ ವಿತ್ CNG ಫಿಟ್ಟಿಂಗ್ ಇರುವಂತ ಗಾಡಿ ಕೂಡ ಅವೈಲೇಬಿಲಿಟಿ ಇರುತ್ತೆ. ಈಗ ನೀವೇನ್ ನೋಡ್ತಾ ಇದ್ದೀರಾ, ಇದು ಫಸ್ಟ್ ಗಾಡಿ ಬಂದು ಪೋಲೋ ಬ್ಲೂ ಕಲರ್ ಅಲ್ಲಿ ಇರುವಂತದ್ದು ಪೆಟ್ರೋಲ್ ಪ್ಲಸ್ CNG ಫಿಟ್ಟೆಡ್ ಗಾಡಿ. ಇದು ಪೂರ್ತಿ ಗಾಡಿ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇದು ಕೂಡ ತುಂಬಾನೇ ವೆಲ್ ಮೇಂಟೈನ್ಡ್ ಇರುತ್ತೆ. ಮಾಡಲ್ ಇದು 13 ಸರ್, ಸೆಕೆಂಡ್ ಓನರ್ ಆಗಿದ್ದಾರೆ. 1,50,000 ಡ್ರೈವನ್ ಆಗಿದೆ. ಗಾಡಿ ನೋಡ್ತಾ ಇರ್ಬೋದು ನೀವೇ. ಓಕೆ, ಇದ್ರಲ್ಲಿ ನಿಮಗೆ ವಿತ್ ಅಲೋವಿಲ್ಸ್ ಇರುತ್ತೆ, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೀರಿಂಗ್, AC ಸಿಸ್ಟಮ್ ಎಲ್ಲಾನು ಕೂಡ ಇರುತ್ತೆ. ಇಂಟೀರಿಯರ್ ಕೂಡ ತುಂಬಾನೇ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ನಾನು ನಿಮ್ಗೆ ಅದನ್ನು ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ರೇಸ್ ಸೈಡ್ ಕೂಡ ನೋಡ್ಕೊಳ್ಳೋಣ. ನಿಮಗೆ ರೇಸ್ ಸೈಡ್ ಅಲ್ಲಿ ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಬರುತ್ತೆ. ನಿಮಗೆ ಪೆಟ್ರೋಲ್ ಅಲ್ಲಿ ನೀವು 16+ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು. CNG ಅಲ್ಲಿ ನೀವು ಆಲ್ಮೋಸ್ಟ್ 25 to 35 ವರೆಗೂ ಕೂಡ ನೀವು ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು. ನಿಮ್ಮ ಒಂದು ಡ್ರೈವಿಂಗ್ ಸ್ಟೈಲ್ ಮತ್ತೆ ನೀವು ಹೋಗುವಂತ ರೋಡ್ ಮೇಲೆ ಅದು ನಿಮಗೆ ಡಿಪೆಂಡ್ ಇರುತ್ತೆ. ಇದು ಬಂದು ನಿಮಗೆ ಐಲೈನ್ ಕಂಫರ್ಟ್ ಲೈನ್ ಇದು ಸರ್, ಇದು ಹೈಲೈನ್ ಅಲ್ಲ, ಕಂಫರ್ಟ್ ಲೈನ್ ಇದೆ. ಕಂಫರ್ಟ್ ಲೈನ್ ವಿತ್ ಮ್ಯಾಗ್ವಿಲ್ ಹಾಕ್ಸಿದ್ದಾರೆ ಅಲ್ವೆಲ್ಸ್. ಓಕೆ, ಏನ್ ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಪ್ರೈಸ್ ಬಂದು 4,10,000 ಇದೆ. ಸ್ಟ್ರೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್. ಓಕೆ, 4,10,000 4,10,000 ನಿಮಗೆ ನೆಗೋಷಿಯಬಲ್ ಇರುತ್ತೆ. ಲೋನ್ ಎಷ್ಟವರೆಗೂ ಆಗ್ಬೋದು ಇದಕ್ಕೆ? ಸರ್, ಒಂದು 30,000 ಡೌನ್ ಪೇಮೆಂಟ್ ಮಾಡಿದ್ರೆ ಮಿಕ್ಕಿದ ಲೋನ್ ಆಗುತ್ತೆ ಸರ್. ಓಕೆ, 30,000 ಡೌನ್ ಪೇಮೆಂಟ್ ಅಲ್ಲಿ ನೀವು ಈ ಗಾಡಿ ಕೂಡ ಪರ್ಚೇಸ್ ಮಾಡಬಹುದು. ಇಲ್ಲ ಸರ್ ನನಗೆ ರೆಡ್ ಕಲರ್ ಇದ್ರೆ ತೋರಿಸಿ, ಅದು ಡೀಸೆಲ್ ಬೇಕು ಅನ್ನೋರಿಗೆ ನೋಡಿ, ಅದು ಕೂಡ ಅವೈಲೇಬಲ್ ಇರುತ್ತೆ. ರೆಡ್ ಕಲರ್ ಇರುವಂತ ಪೋಲೋ TDI ಅಂದ್ರೆ ನಿಮಗೆ ಡೀಸೆಲ್ ಇಂಜಿನ್ ಜೊತೆ ಬರುವಂತದ್ದು. ಇದು ಬಂದು ನಿಮಗೆ ಟ್ರೆಂಡ್ ಲೈನ್ ಅಂದ್ರೆ ನಿಮಗೆ ಬೇಸಿಕ್ ವೇರಿಯಂಟ್ ಅಂತ ಹೇಳ್ಬೋದು. ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. ಮಾಡಲ್ ಇದು ಸರ್, ಇದು 13 ಸೆಕೆಂಡ್ ಓನರ್, 95,000 ಡ್ರೈವನ್ ಆಗಿದೆ, ಡೀಸೆಲ್ ವೆಹಿಕಲ್. ನಿಮಗೆ ಇದರಲ್ಲಿ ಟ್ರೆಂಡ್ ಲೈನ್ ಆದ್ರಿಂದ ನಿಮಗೆ ಫ್ರಂಟ್ ಟು ಪವರ್ ವಿಂಡೋ, ಪವರ್ ಸ್ಟೀರಿಂಗ್, AC ಸಿಸ್ಟಮ್, ಅದು ಕೂಡ ನಿಮಗೆ ಟಚ್ ಸ್ಕ್ರೀನ್ ಸಿಸ್ಟಮ್ ಇರುತ್ತೆ. ಇಂಟೀರಿಯರ್ ಕೂಡ ತುಂಬಾನೇ ವೆಲ್ ಮೇಂಟೈನ್ಡ್ ಇರುತ್ತೆ. ಮೈಲೇಜ್ ಎಲ್ಲ ನೀವು 18+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು. ಡೀಸೆಲ್ ವೇರಿಯಂಟ್ ಆದ್ರಿಂದ ಒಳ್ಳೆ ಮೈಲೇಜ್ ಕೂಡ ನೀವು ಇದರಲ್ಲಿ ಇದು ಮಾಡಬಹುದು. ಏನ್ ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್, 4,25,000 ಇದೆ. ಸ್ಟ್ರೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಬಂದ್ರೆ ಒಳ್ಳೆ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀವಿ ಸರ್. ಓಕೆ, 4,25,000 4,25,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಲೋನ್ ಎಷ್ಟವರೆಗೂ ಆಗ್ಬೋದು ಇದಕ್ಕೆ? ಸರ್, ಇದು ಅಷ್ಟೇ 30,000 ಡೌನ್ ಪೇಮೆಂಟ್ ಮಾಡಿದ್ರೆ ಮಿಕ್ಕಿದ್ದು ಲೋನ್. ಓಕೆ, 30,000 ಡೌನ್ ಪೇಮೆಂಟ್ ಅಲ್ಲಿ ನಿಮ್ಗೆ ಈ ರೆಡ್ ಕಲರ್ ಕೂಡ ಸಿಗುತ್ತೆ. ಇಲ್ಲ ಇನ್ನು ಇವ್ರ ಹತ್ರ ಏನ್ ಎರಡಿದೆ, ಆ ಪೋಲೋ ಬಗ್ಗೆ ಕೂಡ ನಾನು ಡೀಟೇಲ್ ತಿಳಿಸ್ಕೊಡ್ತೀನಿ. ಮತ್ತೊಂದು ಬ್ಲೂ ಕಲರ್ ಪೋಲೋ, ಇದು ಬಂದು KA05 ಅಂದ್ರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಇದು ಮಾಡಲ್ ಇದು ಸರ್, ಬೇಸಿಕ್ ಬೇಡ ಅಂದ್ರೆ ಐಲೈನ್ ಕೂಡ ಇದೆ, ಡೀಸೆಲ್ ಅಲ್ಲ ಅದೂನು. ಓಕೆ, ಐಲೈನ್ ಹೌದು ಸರ್. ಇದು ಸೆಕೆಂಡ್ ಓನರ್ ಆಗಿದೆ. ಇದು 14ನೇ ಮಾಡಲ್ ಇದು. ಓಕೆ, 2014 ಸೆಕೆಂಡ್ ಓನರ್. ಅಲೋವಿಲ್ ಜೊತೆ ಬರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೀರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್ ವಿತ್ ಡ್ಯೂಯಲ್ ಏರ್ ಬ್ಯಾಗ್ ಅಂತ 2 ಗಾಳಿ ಚೀಲ ಜೊತೆಗೆ ABS ಕೂಡ ಇರುತ್ತೆ. ಇಂಟೀರಿಯರ್ ಕೂಡ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಬರುತ್ತೆ. 18 to 25 ಮೈಲೇಜ್ ಹಿಂದೆನೇ ಹೇಳ್ದಂಗೆ ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ಎಷ್ಟು ಓಡಿದೆ ಇದು? ಸರ್, ಗಾಡಿ ಓಡಿರೋದು ಬಂದು 85,000 ಡ್ರೈವನ್ ಆಗಿದೆ. ಓಕೆ, 85,000 ಕಿಲೋಮೀಟರ್ ಡ್ರಿವನ್. ಏನ್ ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್, ಇದು ಅಷ್ಟೇ 4,10,000 ಇದೆ. 4,10,000 ನೆಗೋಷಿಯಬಲ್ ಇರುತ್ತೆ. ಲೋನ್ ಇದಕ್ಕೆ? ಖಂಡಿತ ಲೋನು ಅಷ್ಟೇ ಸರ್, ಒಂದು 30,000 ಡೌನ್ ಪೇಮೆಂಟ್ ಮಾಡಲಿ. 30,000 ಡೌನ್ ಪೇಮೆಂಟ್ ಅಲ್ಲಿ ಲೋನು ಕೂಡ ಸಿಗುತ್ತೆ ನಿಮಗೆ. ಮತ್ತೊಂದು ವೈಟ್ ಕಲರ್ ವೋಲ್ಕ್ಸ್ವ್ಯಾಗನ್ ಪೋಲೋ ಮತ್ತೊಂದು ಇರುತ್ತೆ. ಇದು ಬಂದು KA01 ಅಂದ್ರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಇದು ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಇದರಲ್ಲಿ ನಾನು ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರಬಹುದು. ಮಾಡಲ್ ಇದು ಸರ್, ಇದು 11 ಮಾಡಲು, ಸೆಕೆಂಡ್ ಓನರ್, ಪೆಟ್ರೋಲ್ ವೆಹಿಕಲ್. ಓಕೆ, 2011 2 ಮಾಲೀಕರಾಗಿರ್ತಾರೆ. ಇದು ಬಂದು ನಿಮಗೆ ಪೆಟ್ರೋಲ್ ವೇರಿಯಂಟ್ ಗಾಡಿ. ಇದು ಕೂಡ ತುಂಬಾನೇ ಒಳ್ಳೆ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಎಷ್ಟು ಓಡಿದೆ ಇದು? ಸರ್, 1,15 ಓಡಿದೆ ಸರ್. ಓಕೆ, 1,15,000 ಕಿಲೋಮೀಟರ್ ಡ್ರಿವನ್. ನಿಮ್ಗೆ ಇದು ಬಂದು ಟ್ರೆಂಡ್ ಲೈನ್, ಫ್ರಂಟ್ ಟು ಪವರ್ ವಿಂಡೋ, ಪವರ್ ಸ್ಟೀರಿಂಗ್, AC ಸಿಸ್ಟಮ್ ಬರುತ್ತೆ. ಇಂಟೀರಿಯರ್ ಕೂಡ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ನೀವೇನು ಸ್ಪೆಂಡ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. ಏನ್ ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್, 3,80,000 ಇದೆ. ಬೆಸ್ಟ್ ಪ್ರೈಸ್ ಆಗುತ್ತೆ ಸರ್, ಬಂದ್ರೆ ನೆಗೋಷಿಯಬಲ್ ಇರುತ್ತೆ. ಓಕೆ, 3,80,000 3,80,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಲೋನ್ ಎಷ್ಟವರೆಗೂ ಆಗ್ಬೋದು ಇದಕ್ಕೆ? ಸರ್, ಇದು ಅಷ್ಟೇ ಸರ್, ಒಂದು
30,000 50,000 ಡೌನ್ ಪೇಮೆಂಟ್ ಮಾಡಲಿ ಆರಾಮಾಗಿ ಲೋನ್ ಆಗುತ್ತೆ ಸರ್. ಓಕೆ, ಇದಕ್ಕೂ ಕೂಡ ನೀವು 30,000 ರಿಂದ 50,000 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಪರ್ಚೇಸ್ ಮಾಡ್ಬೋದು. ಒನ್ ಆಫ್ ಮೈ ಫೇವರೇಟ್ ಕಾರ್, ಮತ್ತೆ ನಿಮ್ಮ ಎಲ್ಲರೂ ಕೂಡ ಅಚ್ಚುಮೆಚ್ಚಿನ ಕಾರು ಪೋಲೋ ಕೂಡ ಇರೋ ಹತ್ರ ಇರುತ್ತೆ. ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ, ವಿತ್ ಅಲವೆಲ್ಸ್ ಇರುತ್ತೆ. ನೀವು ನೋಡ್ತಾ ಬೋದು ಸರ್. ಮಾಡಲ್ ಇದು ಸರ್, ಇದು 2016 ಮಾಡಲ್ಲು, ಐಲೈನು, ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. ಓಕೆ, ಪೆಟ್ರೋಲ್ ಡೀಸೆಲ್ ಸರ್ ಇದು? ಸರ್ ಇದು ಡೀಸೆಲ್ ವೇರಿಯಂಟ್. ಓಡಿರೋ ಸರ್ ಇದು? ಸರ್ 98,000 ಓಡಿದೆ ಸರ್. ಓಕೆ, ನಿಮ್ಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್, ಡ್ಯೂಯಲ್ ಏರ್ ಬ್ಯಾಗ್ ಅಂದ್ರೆ 2 ಗಾಳಿ ಚೀಲ ಜೊತೆಗೆ ABS ಇರುತ್ತೆ, ಬ್ಯಾಕ್ ವೈಫರ್, ಡಿಫಾಗರ್, ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್, ಮಿರರ್ ಕಂಟ್ರೋಲ್ ಎಲ್ಲರೂ ಕೂಡ ಬರುತ್ತೆ. ಮೈಲೇಜ್ ಅಂತ ಹೇಳಿದ್ರೆ ನೀವು 18+ ಅಂದ್ರೆ 18 to 25 ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು ಸರ್. ಒಳ್ಳೆ ಪ್ರೈಸ್ ಹೇಳಿ ಸರ್, ಯಾಕಂದ್ರೆ ಪೋಲೋಗೆ ತುಂಬಾನೇ ಡಿಮ್ಯಾಂಡ್ ಇರೋದ್ರಿಂದ. ಪ್ರೈಸ್ ನಂಜುಂಡೇಶ್ವರ ಕಾರ್ಸ್ ಅಂದ್ರೆ ಒಳ್ಳೆ ಪ್ರೈಸ್ ಸರ್. ಒಳ್ಳೆ ಪ್ರೈಸ್ ಅಂದ್ರೆ ನಂಜುಂಡೇಶ್ವರ ಕಾರ್ಸ್. ಅದೆಲ್ಲರಿಗೂ ಆಲ್ರೆಡಿ ನಿಮ್ ಸಬ್ಸ್ಕ್ರೈಬರ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. ಹೊಸ ಸಬ್ಸ್ಕ್ರೈಬರ್ ಗೊತ್ತಿರಲ್ಲ ಅಂತ ಪದೇ ಪದೇ ಹೇಳ್ತಾ ಇದೀನಿ ಅಷ್ಟೇ. ಸೊ ಇದು ಬಂದ್ಬಿಟ್ಟು ಸರ್ 2016 ಮಾಡಲು ಟಾಪ್ ಎಂಡ್ ಆಗಿರೋದ್ರಿಂದ ಎಲ್ಲ ಕಡೆ 7 ರಿಂದ 7.5 ಲಕ್ಷ ಇದೆ ಸರ್. ಶ್ರೀ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಲ್ಲಿ ಆ ಪ್ರೈಸ್ ಇಲ್ಲ ಸರ್, ಬರೀ 6.5 ಲಕ್ಷ ಕೊಡ್ತೀವಿ ಸರ್. ಓಕೆ, 6.5 ಲಕ್ಷ ಕೊಡ್ತೀವಿ ಸರ್. ಲೋನ್ ಅಂತ ಬಂದ್ರೆ 6 ಲಕ್ಷದವರೆಗೂ ಲೋನ್ ಮಾಡ್ಕೊಡ್ತೀವಿ ಸರ್. ಅಲ್ಲಿ 50,000 ಡೌನ್ ಪೇಮೆಂಟ್ ತಗೊಂಬರ್ಲಿ, ಒಳ್ಳೆ ಪೋಲೋ ತಗೊಂಡು. ಓಕೆ, ಖಂಡಿತ ಸರ್. ಸರ್ ಅಲ್ಲ, ಅವಾಗಲೇ ಒಂದು ಪೋಲೋ ತೋರಿಸ್ತು. ಸ್ವಲ್ಪ ಜನ ವೈಟ್ ಕಲರ್ ಬೇಕು ಅಂತಾರೆ, ನಿಮ್ಮ ಹತ್ರ ವೈಟ್ ಕಲರ್ ಕೂಡ ಅವೈಲಬಿಲಿಟಿ ಇದೆ. ವೈಟ್ ಬೇಕಾ ಸರ್? ವೈಟ್ ಕೊಡ್ತೀನಿ. ಗ್ರೇ ಬೇಕಾ? ಗ್ರೇ ಕೊಡ್ತೀನಿ ಸರ್. ರೆಡ್ ಬೇಕಾ ಸರ್? ರೆಡ್ ಕೊಡ್ತೀನಿ. ನಿಮ್ಗೆ ಏನ್ ಕಲರ್ ಬೇಕು ಸರ್? ಪೋಲೋ ಬ್ಲೂ ಬೇಕಾ ಸರ್? ಬ್ಲೂನು ಕೊಡ್ತೀನಿ ಸರ್. ನಿಮ್ಗೆ ಏನ್ ಬೇಕಾದ್ರೂ ಕೊಡ್ತೀನಿ ಸರ್. ಪೋಲೋದಲ್ಲಿ ಎಲ್ಲ ವೆರೈಟಿ ಇದೆ ಸರ್. ಸೊ ಅದೇ ರೀತಿ ನೀವು ನೋಡ್ತಾ ಇರ್ಬೋದು ಸರ್, ಅದು ಡೀಸೆಲ್, ಇದು ಪೆಟ್ರೋಲ್ ಸರ್. 2015 ಮಾಡಲು ಪೋಲೋ ಕಂಫರ್ಟ್ ಲೈನ್ ಅಂದ್ರೆ ಇದು AC ಪವರ್ ಸ್ಟೇರಿಂಗ್, 2 ಮಾತ್ರ ಏರ್ ಬ್ಯಾಗ್ ಬರುತ್ತೆ, 2 ಪವರ್ ವಿಂಡೋ ಬರುತ್ತೆ. ಸೊ ಸಿಂಗಲ್ ಓನರ್ ಆಗಿರುತ್ತೆ. ಬರೀ 66,000 ಗಾಡಿ ರನ್ ಆಗಿದೆ ಸರ್. ಇದು 66,000 ಅಷ್ಟೇ ರನ್ ಆಗಿದೆ, ಸಿಂಗಲ್ ಓನರ್. ಸರ್ ಇದು ಪ್ರೈಸ್ ವೈಸ್ ಅಂತ ಬಂದ್ರೆ ಸರ್, ಇವತ್ತು ಎಲ್ಲಾ ಕಡೆ 2015 ಮಾಡಲು ಪೋಲೋ ತಗೊಳಕ್ 5.5 ಲಕ್ಷ 6 ಲಕ್ಷ ಬೇಕು ಸರ್. ಸರ್ ಶ್ರೀ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಲ್ಲಿ ಬರೀ 4,80,000 ಸಾಕು ಸರ್. 4,80,000 ಸಾಕು. ಆರಾಮಾಗಿ ನಿಮ್ ಲೋನ್ ಆಪ್ಷನ್ ಅಂತ ಬಂದ್ರೆ 4 ರಿಂದ 4.5 ಲಕ್ಷ ಲೋನ್ ಮಾಡ್ಕೊಡ್ತೀನಿ. 30 ರಿಂದ 80,000 ಕ್ಯಾಶ್ ತಗೊಂಬನ್ನಿ, ತಗೊಂಡೋಗಿ ಸರ್. ಓಕೆ, ಮೈಲೇಜ್ ಕೂಡ ನೀವು ಆರಾಮಾಗಿ 16-17+ ನೀವು ಆರಾಮಾಗಿ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಕಲರ್ ಪೋಲೋಗೆ ಸ್ವಲ್ಪ ಒಳ್ಳೆ ಡಿಮ್ಯಾಂಡ್ ಇರುತ್ತೆ ಸರ್. ಒಳ್ಳೆ ಪ್ರೈಸ್ ಅಲ್ಲಿ ನೀವು ನೋಡ್ತಾ ಇರಬಹುದು ಗಾಡಿ ಯಾವ ರೀತಿ ಕ್ಲಾಸ್ ಕಂಡೀಷನ್ ಇರುತ್ತೆ ಅಂತ. ತುಂಬಾನೇ ವೆಲ್ ಮೇಂಟೈನ್ಡ್ ರೆಡ್ ಕಲರ್ ಪೋಲೋ ಇದು. ಇದು ಬಂದು KA04 ಅಂದ್ರೆ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್. ಇಲ್ಲೆಲ್ಲ ಕೂಡ ಸ್ಟಿಕರಿಂಗ್ ಮಾಡಿಸಿರ್ತಾರೆ. ಇದರಲ್ಲೂ ಕೂಡ ನಿಮ್ಗೆ 10 ವಿತ್ ಅಲವೆಲ್ಸ್ ಇರುತ್ತೆ. ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರಬಹುದು ಸರ್. ಮಾಡಲ್ ಇದು ಸರ್, ಮಾಡಲ್ ಬಂದ್ಬಿಟ್ಟು 2014 ಮಾಡಲ್ಲು. ಸೊ ಇದು ಕೂಡ ಐಲೈನ್ ಅಂದ್ರೆ ಫುಲ್ಲಿ ಟಾಪ್ ಅಂಡ್ ವೆಹಿಕಲ್. ಇದ್ರ ಬಗ್ಗೆ ಏನು ಹೇಳೋ ಹಾಗೆ ಇಲ್ಲ, ಯಾಕೆಂದ್ರೆ ಬರೀ 66,000 ರನ್ ಆಗಿದೆ ಸರ್ ವೆಹಿಕಲ್. ಶೋರೂಮ್ ಹಿಸ್ಟ್ರಿ ಕೂಡ ಅವೈಲಬಲ್ ಇದೆ, ಚೆಕ್ ಮಾಡ್ಕೊಂಡು ಬರ್ಬೋದು. ಸೊ ಇದು ಪ್ರೈಸ್ ವೈಸ್ ಅಂತ ಏನಾದ್ರು ಬಂದ್ರೆ ಸರ್, ಎಲ್ಲಿ ಬೇಕನ್ನ ಚೆಕ್ ಮಾಡಲಿ. 5.80 6 ಲಕ್ಷ ಇದೆ ಹೊರಗಡೆ ಶೋರೂಮ್ ಪ್ರೈಸ್. ನಮ್ಮ ಶ್ರೀ ನಂಜುಂಡೇಶ್ವರ ಕಾರ್ ಲೈನ್ಸ್ ಅಲ್ಲಿ ಬರೀ 5,30,000 ಕೊಡ್ತೀವಿ ಸರ್. 5,30,000 ಪೆಟ್ರೋಲ್ ಡೀಸೆಲ್ ಸರ್ ಇದು? ಡೀಸೆಲ್ ಸರ್, ಟಾಪ್ ಎಂಡ್ ಮಾಡಲ್, ಐಲೈನು, ಎಲ್ಲಿ ಬೇಕನ್ನ ಚೆಕ್ ಮಾಡ್ಕೊಂಡ್ ಬರ್ಲಿ ಸರ್. ಆಫರ್ ಅಲ್ಲಿ ಆಫರ್ ರೇಟ್ ಕೊಡ್ತಾ ಇದೀನಿ ಸರ್. ಲೋನ್ ಎಷ್ಟಕ್ಕಾಗುತ್ತೆ ಸರ್? ಸರ್ ಆರಾಮಾಗಿ 4.5 ಲಕ್ಷ ಲೋನ್ ಮಾಡ್ಕೊಡ್ತೀವಿ ಸರ್. ಆಬ್ವಿಯಸ್ಲಿ ಒಂದು 80-85,000 ಡೌನ್ ಪೇಮೆಂಟ್ ತಗೊಂಡ್ಮೇಲೆ ಆರಾಮಾಗಿ ತಗೊಂಡು. ಓಕೆ, ಮೈಲೇಜ್ ಅಂತ ನಿಮಗೆ ಹಿಂದೆ ಹೇಳಿದ್ದೀನಿ 18 to 25 ನೀವು ಮೈಲೇಜ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ನೀವು ಓಡಿಸೋ ರೈಡಿಂಗ್ ಸ್ಟೈಲ್ ಮೇಲೆ ಅಂದ್ರೆ ಡ್ರೈವಿಂಗ್ ಸ್ಟೈಲ್ ಮೇಲೆ ನಿಮ್ಗೆ ಆ ಮೈಲೇಜ್ ಕೂಡ ನಿಮಗೆ ಡಿಪೆಂಡ್ ಆಗುತ್ತೆ. ನೀವೀಗ ನೋಡ್ತಾ ಇರೋದು ದಿ ಕಾರ್ಸ್ ಗ್ಯಾಲಕ್ಸಿ ಮೈಸೂರಲ್ಲಿ ಇರುವಂಥ ಶೋರೂಮ್. ಇವ್ರ ಹತ್ರ ಕೂಡ 4 ಪೋಲೋ 1 ವೆಂಟೋ ಇರುತ್ತೆ. ಅದ್ರ ಬಗ್ಗೆ ನಾನು ಡೀಟೇಲ್ ತಿಳಿಸ್ಕೊಡ್ತೀನಿ. ಫಸ್ಟ್ ಒನ್ ಬಂದ್ಬಿಟ್ಟು ರೆಡ್ ಕಲರ್ KA02 ಅಂದ್ರೆ ಬೆಂಗಳೂರು ನೋಂದಾಯಿತ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದು. ಇದು ಬಂದು ಪೋಲೋದಲ್ಲಿ ಪೆಟ್ರೋಲ್ ವೇರಿಯಂಟ್ ಐಲೈನ್ ಅಂದ್ರೆ ಕಂಪ್ಲೀಟ್ಲಿ ಟಾಪ್ ಅಂಡ್ ಅಲವೆಲ್ಸ್, ಡ್ಯೂಯಲ್ ಏರ್ ಬ್ಯಾಗು, ABS, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಎಲ್ಲಾನು ಕೂಡ ಬರುತ್ತೆ. ಮಿರರ್ ಅಡ್ಜಸ್ಟ್ಮೆಂಟ್ ಕೂಡ ಇರುತ್ತೆ. ಅಲವೆಲ್ಸ್ ಕೂಡ ತೋರಿಸ್ಕೊಡ್ತಾ ಇದೀನಿ. ಟೈರ್ ಕಂಡೀಷನ್ ಕೂಡ ನೋಡ್ತಾ ಇರ್ಬೋದು. ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಇರುತ್ತೆ. ಮಾಡಲ್ ಇದು ಸರ್, ಇದು ಬಂದು 2017 ಮಾಡಲ್ ಆಗಿದೆ. 2017 ಮಾಡಲು. ಓನರ್ ಸೆಕೆಂಡ್ ಓನರ್ ಸರ್. ಓಕೆ, 2 ಮಾಲೀಕರಾಗಿರ್ತಾರೆ. ಆಲ್ಫಾ ಪವರ್ ವಿಂಡೋ. ನಾನು ಈ ಹಿಂದೆ ಏನೇನು ಹೇಳಿದೆ ನಿಮ್ಗೆ ಇಂಟೀರಿಯರ್ ಎಲ್ಲಾನು ಕೂಡ ಫೀಚರ್ ಬರುತ್ತೆ. ಇಂಟೀರಿಯರ್ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾನೇ ವೆಲ್ ಮೇಂಟೈನ್ ಮಾಡಿರ್ತಾರೆ. ನೀವೇನು ಕೂಡ ಸ್ಪೆಂಡ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. ಮೈಲೇಜ್ ಎಲ್ಲ 16+ ಆಸ್ ಯೂಶುವಲ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಪೆಟ್ರೋಲ್ ತಗೊಂಡ್ರೆ ಏನು ಅಡ್ವಾಂಟೇಜ್ ಅಂದರೆ ನೆಕ್ಸ್ಟ್ ನೀವು CNG ಕೂಡ ಹಾಕಿಸ್ಕೋಬೋದು. ಹೌದು ಸರ್. ಓಕೆ, ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್, ಇದು ಬಂದು ಫೈನಲ್ ಪ್ರೈಸ್ ಹೇಳ್ತಾ ಇರೋದು, ಯಾವುದೇ ರೀತಿ ನೆಗೋಷಿಯಬಲ್ ಇಲ್ಲ. ಓಕೆ, ಫೈನಲ್ ಟು ಫೈನಲ್ ಸರ್. ಇದು 6,10,000ಕ್ಕೆ ಫೈನಲ್ ಆಗುತ್ತೆ. ಓಕೆ, 6,10,000 6,10,000 ನಿಮಗೆ ಫೈನಲ್ ಪ್ರೈಸ್ ಇರುತ್ತೆ. ಲೋನ್ ಒಂದು 5-5.5 ಆಗಲ್ವಾ? ಆಗುತ್ತೆ ಸರ್. ಓಕೆ, 5 ಲಕ್ಷದಿಂದ 5.5 ಲಕ್ಷದವರೆಗೂ ಕೂಡ ನೀವು ಲೋನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂದರೆ 60 ರಿಂದ 70,000 ಡೌನ್ ಪೇಮೆಂಟಲ್ಲಿ ಈ ಗಾಡಿ ಕೂಡ ಪರ್ಚೇಸ್ ಮಾಡ್ಬೋದು. ನೆಕ್ಸ್ಟು ಡೀಸೆಲ್ ಗಾಡಿ ಇದು KA03 ಅಂದರೆ ಈ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಇದು ಕೂಡ ನಿಮಗೆ ಐಲೈನ್ ಕಂಪ್ಲೀಟ್ಲಿ ಟಾಪ್ ಆ್ಯಂಡ್ ವಿತ್ ಅಲವೆಲ್ಸ್ ಬರುತ್ತೆ. ನಾನು ನಿಮಗೆ ಅಲವೆಲ್ಸ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಜೊತೆ ಬರುತ್ತೆ. ಇದು ಬಂದು ನಿಮಗೆ ಡೀಸೆಲ್ ವೇರಿಯಂಟ್ ಅದರಿಂದ 18 to 25 ನೀವು ಮೈಲೇಜ್ನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ನೀವು ಓಡಿಸೋದ್ರ ಮೇಲೆ ನಿಮಗೆ ಡಿಪೆಂಡ್ ಇರುತ್ತೆ. ಮಾಡಲ್ ಇದು ಸರ್, ಇದು ಬಂದು 2013 ಮಾಡಲ್, 2013 ಮಾಡಲು. ಓನರ್ ಸಿಂಗಲ್ ಓನರ್ ಆಗಿದೆ ಸರ್. ಓಕೆ, ಏಕಮಾಲೀಕರ ಗಾಡಿ ಇದಾಗಿರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲು, AC, ಪವರ್ ಸ್ಟೇರಿಂಗು, ಡ್ಯೂಯಲ್ ಏರ್ ಬ್ಯಾಗು ಅಂದರೆ 2 ಗಾಳಿ ಚೀಲ, ABS ಎಲ್ಲನೂ ಕೂಡ ಬರುತ್ತೆ. ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಕೂಡ ಇರುತ್ತೆ. ರೇಸ್ ಸೈಡ್ ಕೂಡ ವೆಲ್ ಮೇಂಟೈನ್ ಮಾಡಿದ್ದಾರೆ. ಮೈಲೇಜಲ್ಲಿ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ. ಏನು ಹೇಳ್ತಾ ಇದ್ದೀರಾ ಫೈನಲ್ ಪ್ರೈಸ್ ಇದಕ್ಕೆ? ಸರ್, ಇದು ಬಂದು ಇದ್ರ ಫೈನಲ್ ಪ್ರೈಸ್ ಬಂದು 4,75,000 ಸರ್. ಫೈನಲ್ ಟು ಫೈನಲ್. ಓಕೆ, 4,75,000 4,75,000. ಲೋನ್ ಒಂದು 4 ಲಕ್ಷದವರೆಗೂ ಆಗುತ್ತಾ? ಆಗುತ್ತೆ ಸರ್. ಓಕೆ, 4 ಲಕ್ಷವರೆಗೂ ಕೂಡ ನೀವು ಲೋನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ನಿಮ್ಮ ಕ್ರೆಡಿಟ್ ಹಿಸ್ಟ್ರಿ ಸಿಬಿಲ್ ಸ್ಕೋರ್ ಚೆನ್ನಾಗಿರೋ ಇನ್ನೂ ಜಾಸ್ತಿನೇ ಆಗುತ್ತೆ. ಒಂದು 50 ರಿಂದ 75,000 ಡೌನ್ ಪೇಮೆಂಟಲ್ಲಿ ನೀವು ಈ ಗಾಡಿ ಕೂಡ ನೀವು ಪರ್ಚೇಸ್ ಮಾಡ್ಬೋದು.
ಮತ್ತೊಂದು ವೈಟ್ ಕಲರ್ ಪೋಲೋ ಇರುತ್ತೆ ಇವ್ರ ಹತ್ರ K01 ಅಂದ್ರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಇದು ಕೂಡ ನಿಮಗೆ ಐಲೈನ್ ಡೀಸೆಲ್ ವೇರಿಯಂಟ್ ಅಂದ್ರೆ ವಿತ್ ಅಲೋಲ್ಸ್ ಬರುತ್ತೆ. ಟೈರ್ ಕಂಡೀಷನ್ ಕೂಡ ತೋರಿಸ್ಕೊಡ್ತಾ ಇದೀನಿ. ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಜೊತೆ ಕೂಡ ಇರುತ್ತೆ. ನೀವು ನೋಡ್ತಾ ಇರಬಹುದು ಗಾಡಿ ತುಂಬಾನೇ ವೆಲ್ ಮೇಂಟೈನ್ ಮಾಡಿದ್ದಾರೆ. ಮಾಡಲ್ ಇದು ಸರ್ ಇದು ಬಂದು 2017 ಮಾಡಲ್ ಆಗಿರುತ್ತೆ ಸರ್. 2017ನೇ ಮಾಡಲ್. ಓನರ್ ಸೆಕೆಂಡ್ ಓನರ್ ಇದೆ ಸರ್. ಓಕೆ, 2 ಮಾಲೀಕರಾಗಿರ್ತಾರೆ. ನಿಮಗೆ ಇದ್ರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್, AC ಸಿಸ್ಟಮ್, ಡ್ಯೂಯಲ್ ಏರ್ ಬ್ಯಾಗ್ ಅಂದ್ರೆ 2 ಗಾಳಿ ಚೀಲ ಜೊತೆಗೆ ABS ಕೂಡ ಇರುತ್ತೆ. ಇಂಟೀರಿಯರ್ ಕೂಡ ತುಂಬಾನೇ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ನೀವೇನು ಸ್ಪೆಂಡ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. ಡೀಸೆಲ್ ವೇರಿಯಂಟ್ ಆದ್ರಿಂದ 18 to 25 ನೀವು ಮೈಲೇಜ್ ಕೂಡ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು. ಏನ್ ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ ಇದು ಬಂದು ಫೈನಲ್ ಟು ಫೈನಲ್ ಹೇಳ್ತಾ ಇರೋದು. ಅದೇ ರೀತಿ ನೆಗೋಷಿಯಬಲ್ ಇಲ್ಲ. 6,30,000 ಫೈನಲ್ ಮಾಡ್ಕೊಡ್ತೀವಿ. ಓಕೆ, 6,30,000 6,30,000 ನಿಮಗೆ ಫೈನಲ್ ಪ್ರೈಸ್ ಇರುತ್ತೆ. ಲೋನ್ ಒಂದು 5.5 5.25 ಆರಾಮಾಗಿ ಆಗುತ್ತೆ ಸರ್. ಓಕೆ, 5.5 ಲಕ್ಷದಿಂದ 5.25 ಲಕ್ಷದವರೆಗೂ ಕೂಡ ನಿಮಗೆ ಲೋನ್ ಆಗುತ್ತೆ. 50,000 ಇಂದ 75,000 ಡೌನ್ ಪೇಮೆಂಟ್ ಅಲ್ಲಿ ನೀವು ಈ ಗಾಡಿ ಕೂಡ ನೀವು ಪರ್ಚೇಸ್ ಮಾಡಬಹುದು. ವೋಲ್ಸ್ ವ್ಯಾಗನ್ ಪೋಲೋ ತೋರಿಸಿದ್ದು. ಇವಾಗ ನೀವು ನೋಡ್ತಾ ಇರೋದು ವೋಲ್ಸ್ ವ್ಯಾಗನ್ ವೆಂಟೋ K03 ಅಂದ್ರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ನಾನು ನಿಮಗೆ ಟೈರ್ ಕಂಡೀಷನ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಇದು ಬಂದು ನಿಮಗೆ ಕಂಫರ್ಟ್ ಲೈನ್ ಇದು ಸರ್. ಇದು ಬಂದು ಐಲೈನ್ ಇರುತ್ತೆ ಸರ್. ಅಲ್ಲ ಸಾರಿ, ಕಂಫರ್ಟ್ ಲೈನ್ ಇದೆ. ಓಕೆ, ಇದು ಬಂದು ನಿಮಗೆ ಕಂಫರ್ಟ್ ಲೈನ್. ಪೆಟ್ರೋಲ್ ಡೀಸೆಲ್ ಇದು? ಸರ್ ಇದು ಪೆಟ್ರೋಲ್ ವೇರಿಯಂಟ್. ಓಕೆ, ಮಾಡಲ್ ಸರ್ 2013 ಮಾಡಲು. 2013ನೇ ಮಾಡಲು. ಓನರ್ ಸಿಂಗಲ್ ಓನರ್ ಸರ್. ಓಕೆ, ಏಕಮಾಲಿಕರ ಗಾಡಿ ಇದಾಗಿರುತ್ತೆ. ಎಷ್ಟು ಹೊಡಿದೆ ಇದು? ಸರ್ 1,02,000 ಓಡಿದೆ ಗಾಡಿ. ಓಕೆ, 1,02,000 ಕಿಲೋಮೀಟರ್ ಡ್ರಿವನ್. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಮಿರರ್ ಅಡ್ಜಸ್ಟ್ಮೆಂಟ್, AC ಸಿಸ್ಟಮ್ ಎಲ್ಲಾನು ಕೂಡ ಇರುತ್ತೆ. ಇಂಟೀರಿಯರ್ ಕೂಡ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ನೀವೇನು ಸ್ಪೆಂಡ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. ರೇಸ್ ಸೈಡ್ ಕೂಡ ವೆಲ್ ಮೇಂಟೈನ್ ವಿತ್ ಆಮ್ರೆಸ್ಟ್ ಬರುತ್ತೆ. ಮೈಲೇಜ್ ಎಲ್ಲ ನೀವು ಆರಾಮಾಗಿ 15+ ಅಂತೂ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೆಡನ್ ಆದ್ರಿಂದ 1-2 ಕಿಲೋಮೀಟರ್ ಕಡಿಮೆ ಹೇಳ್ತಾ ಇದೀವಿ ನಾವು. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ ಇದು ಬಂದು ಫೈನಲ್ ಪ್ರೈಸ್ ಬಂದು ನಿಮಗೆ 4,25,000 ಫೈನಲ್ ಮಾಡ್ಕೊಡ್ತೀವಿ. ಓಕೆ, 4,25,000 4,25,000. ಲೋನ್ ಎಷ್ಟವರೆಗೂ ಆಗುತ್ತೆ ಇದಕ್ಕೆ? ಸರ್ ಲೋನ್ ಅಪ್ ಟು ನಿಮ್ಗೊಂದು 3.5 ಲಕ್ಷ 4 ಲಕ್ಷದವರೆಗೂ ಲೋನ್ ಟ್ರೈ ಮಾಡ್ಬೋದು ಸರ್. ಓಕೆ, 3.5ರಿಂದ 4 ಲಕ್ಷ ನೀವು ಲೋನ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂದ್ರೆ ಕಡಿಮೆ ಡೌನ್ ಪೇಮೆಂಟ್ ಅಲ್ಲಿ ನೀವು ವೋಲ್ಸ್ ವ್ಯಾಗನ್ ವೆಂಟೋ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಮತ್ತೊಂದು ವೈಟ್ ಕಲರ್ ಪೋಲೋ ನೀವು ನೋಡ್ತಾ ಇರಬಹುದು. ಗಾಡಿ ಇದು ಕೂಡ ತುಂಬಾನೇ ಕ್ಲಾಸ್ ಕಂಡೀಷನ್ ಇರುತ್ತೆ. ಇದು ಕೂಡ ನಿಮಗೆ ಐ ಲೈನ್ ಅಂದ್ರೆ ಕಂಪ್ಲೀಟ್ಲಿ ಟಾಪ್ ಅಂಡ್ K03 ರಿಜಿಸ್ಟರ್ಡ್ ವೆಹಿಕಲ್. ಅಲೋವಿಲ್ಸ್ ಬರುತ್ತೆ. ಟೈರ್ ಕಂಡೀಷನ್ ಕೂಡ ತೋರಿಸ್ಕೊಡ್ತಾ ಇದೀನಿ. ಡೀಸೆಲ್ ವೇರಿಯಂಟ್ ಆದ್ರಿಂದ ನೀವು 18+ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ನಾನು ನಿಮ್ಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದೀನಿ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್, ಟಚ್ ಸ್ಕ್ರೀನ್ ಸಿಸ್ಟಮ್, ಡ್ಯೂಯಲ್ ಏರ್ ಬ್ಯಾಗ್ ಅಂದ್ರೆ 2 ಗಾಳಿ ಚೀಲ ಜೊತೆಗೆ ABS ಕೂಡ ಇರುತ್ತೆ. ರೇಸ್ ಸೈಡ್ ಕೂಡ ವೆಲ್ ಮೇಂಟೈನ್ ಮಾಡಿದ್ದಾರೆ. ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಜೊತೆ ಈ ಗಾಡಿ ಬರುತ್ತೆ. ಮಾಡಲ್ ಇದು? ಸರ್ ಇದು ಬಂದು 2017-18 ಮಾಡಲು ಸರ್. ಇದು 2017 ಮತ್ತು 18ನೇ ಸಾಲಿನ ಗಾಡಿ ಇದು. ಓನರ್ ಸಿಂಗಲ್ ಓನರ್ ಸರ್. ಓಕೆ, ಏಕಮಾಲಿಕರ ಗಾಡಿ. ಓಡಿರೋದು ಸರ್ 88,000 ಓಡಿದೆ. ಓಕೆ, 88,000 ಕಿಲೋಮೀಟರ್ ಡ್ರಿವನ್. ಏನ್ ಹೇಳ್ತಾ ಇದೀರಾ ಪ್ರೈಸ್ ಇದಕ್ಕೆ? ಸರ್ ಫೈನಲ್ ಪ್ರೈಸ್ ಬಂದು 6,90,000 ಫೈನಲ್ ಮಾಡ್ಕೊಡ್ತೀನಿ. ಓಕೆ, 6,90,000 6,90,000. ಲೋನ್ ಎಷ್ಟವರೆಗೂ ಆಗ್ಬೋದು? ಸರ್ ಲೋನ್ ಅಪ್ ಟು ನಿಮ್ಗೆ 6 ಲಕ್ಷ ಲೋನೇ ಆಗ್ಬಿಡುತ್ತೆ. ಓಕೆ, 6 ಲಕ್ಷ ನಿಮಗೆ ಲೋನೇ ಆಗುತ್ತೆ. ಅಲ್ಲಿ 90,000 ಡೌನ್ ಪೇಮೆಂಟ್ ಅಲ್ಲಿ ನೀವು ಈ ಗಾಡಿ ಕೂಡ ನೀವು ಪರ್ಚೇಸ್ ಮಾಡಬಹುದು. ಮತ್ತೊಂದು ಗ್ರೇ ಕಲರ್ ಅಲ್ಲಿ ಪೋಲೋ ಇರುತ್ತೆ. ನೀವು ನೋಡ್ತಾ ಇರಬಹುದು. ಗಾಡಿ ಕೂಡ ನಾನು ತೋರಿಸ್ಕೊಡ್ತಾ ಇದೀನಿ. ಇದು ಕೂಡ ತುಂಬಾನೇ ವೆಲ್ ಮೇಂಟೈನ್. ಇದು ಬಂದು ನಿಮಗೆ ಪೆಟ್ರೋಲ್ ವೇರಿಯಂಟ್, ಕಂಫರ್ಟ್ ಲೈನ್. ಟೈರ್ ಕಂಡೀಷನ್ ಕೂಡ ಚೆನ್ನಾಗೇ ಇರುತ್ತೆ. ಕಂಪ್ಲೀಟ್ ಗಾಡಿ ಕೂಡ ತೋರಿಸ್ಕೊಡ್ತಾ ಇದೀನಿ. ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಜೊತೆ ಬರುತ್ತೆ. ಇದು ಬಂದು ನಿಮಗೆ ನಂಬರ್ ಪ್ಲೇಟ್ ಎಲ್ಲಿದ್ದು ಗಾಡಿ ಇದು? ಸರ್ KA51 ಇದು. ಓಕೆ, K51 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಇದು ಮಾಡಲು? ಸರ್ 2013 ಮಾಡಲು ಸೆಕೆಂಡ್ ಓನರ್ ಆಗಿದೆ. ಓಕೆ, 2013 2 ಮಾಲೀಕರಾಗಿರ್ತಾರೆ. ಓಡಿರೋದು ಇದು? ಸರ್ ಓಡಿರೋದು ಬಂದು 68,000 ಓಡಿದೆ ಸರ್. ಓಕೆ, 68,000 ಕಿಲೋಮೀಟರ್ ಡ್ರಿವನ್. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲಾನು ಕೂಡ ಇರುತ್ತೆ. ಇಂಟೀರಿಯರ್ ಕೂಡ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಮೈಲೇಜ್ ಎಲ್ಲ 16+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು. ಏನ್ ಹೇಳ್ತಾ ಇದೀರಾ ಪ್ರೈಸ್ ಇದಕ್ಕೆ? ಸರ್ ಫೈನಲ್ ಪ್ರೈಸ್ ಬಂದು 3,95,000 ಫೈನಲ್ ಮಾಡ್ಕೊಡ್ತೀವಿ. ಓಕೆ, 3,95,000 3,95,000. ಲೋನ್ ಎಷ್ಟವರೆಗೂ ಆಗ್ಬೋದು ಇದಕ್ಕೆ? ಸರ್ ಲೋನ್ ಅಪ್ ಟು ನಿಮ್ಗೊಂದು 2.5 ಲಕ್ಷ ತನಕ ಲೋನ್ ಮಾಡಿಸ್ಕೊಡ್ತೀವಿ. ಓಕೆ, 2.5 ಲಕ್ಷ ಅಂದ್ರೆ 2.5 lakhs ವರೆಗೂ ಕೂಡ ನೀವು ಲೋನ್ ಮಾಡಿಸಬಹುದು. ಇನ್ನು ಮಿಕ್ಕಿನ ಡೌನ್ ಪೇಮೆಂಟ್ ಅಂತ ಮಾಡಿ ನೀವು ಈ ಗಾಡಿ ಕೂಡ ನೀವು ಪರ್ಚೇಸ್ ಮಾಡಬಹುದು. ಇವತ್ತಿನ ಈ ಎಕ್ಸ್ಕ್ಲೂಸಿವ್ ಪೋಲೋ ಕಲೆಕ್ಷನ್ಸ್ ವಿಡಿಯೋ ನಿಮಗೆ ಖಂಡಿತವಾಗಿ ಇಷ್ಟ ಆಗಿರೋದು ಅಂತ ನಾನು ಭಾವಿಸ್ತಾ ಇವತ್ತಿನ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇದು ತರ ಬೇರೊಂದು ಶೋರೂಮ್ ಬೇರೊಂದು ಸ್ಟಾಕ್ ಜೊತೆ. ಅಲ್ಲಿವರೆಗೂ ಕೂಡ ಟೇಕ್ ಕೇರ್. ಧನ್ಯವಾದಗಳು.